ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಚ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ಏನಪ್ಪ ಅಂತಂದ್ರೆ ಓಕೆ ಸ್ನೇಹಿತರೆ, ತಂಗಿ ಫೋನ್ ಮಾಡಿದ್ಲು. ತಂಗಿ ಕೂಡ ಮಾತಾಡಿದೆ. ಏನಪ್ಪ ಅಂತಂದ್ರೆ ನೋಡ್ರಿ, ನಿನ್ನೆ ಬಂದೆ ಊರಿಂದ. ಮತ್ತೆ ಇವತ್ತು ಹೋಗಬೇಕು. ಏನಪ್ಪ ಅಂತ ಸಂಜು ಬರ್ತೀನಿ ಅಂತ ಹೇಳಿದ್ದ. ನಮ್ಮ ಪುಟ್ಟಿ ಬರ್ತಡೇಗೆ ಬರ್ತೀನಿ ಅಕ್ಕ ಅಂತಿಕೆ ಅಂದಿದ್ದ. ಅವ್ನು ಬರ್ತಾನೆ ಅಂತ ಅಂದ ಕಾರಣಕ್ಕಾಗಿ ನಾನು ನಿನ್ನೆ ಒಡೆ ಬಂದೆ ಇಲ್ಲಿಗೆ. ಯಾಕಂದ್ರೆ ಅವ್ರು ಬರ್ತಾರಲ್ಲ, ಇಲ್ಲಿ ಬಂದು ಆ ಕಡೆ ಹೋಗೋದಾಗುತ್ತೆ. ಬಂದ್ರೆ ಸ್ವಲ್ಪ ಡ್ರೈವರ್ ಅಣ್ಣಗ ಅವರಿಗೆ ನಾಷ್ಟ ಮಾಡಿಸಿ ಆಮೇಲೆ ಕರ್ಕೊಂಡು ಹೋದ್ರಾಯ್ತು ಅಂಥೇಳಿ ನಾನು ಇವ್ರು ಬರ್ತಾರ ಅಂದ ಕಾರಣಕ್ಕಾಗಿ ನಾನು ಒಡೆ ಬಂದೆ. ಈಗಿದ್ರೆ ರಾತ್ರಿ ಫೋನ್ ಮಾಡ್ಕೆ, ಇಲ್ಲಕ್ಕ ಅಮ್ಮಗೆ ಹುಷಾರಿಲ್ಲ, ಬರೋದಾಗಲ್ಲ ಅಂತ ಹೇಳ್ದ. ನನ್ನ ಕರ್ಮ, ನೀ ಮೊದಲೇ ಹೇಳಿದ್ರೆ ನಾನು ಎಲ್ಲಿ ಬರ್ತಿದ್ನಪ್ಪ ಅಂತಂದೆ. ಹೆಂಗೆ ನೋಡ್ರಿ, ನಾವು ಅನ್ಕೊಳ್ಳೋದೊಂದು ಅದು ಆಗೋದೇನೋ ಒಂದಾಗುತ್ತೆ. ಹೀಗಾಗಿ ಮನ್ಸಿಗೆ ಭಾಳ ಫೀಲ್ ಆಗುತ್ತೆ. ನಿನ್ನೆ ಬಂದೀನಿ ಮತ್ತೆ ಹೊಳ್ಳಿ ಇವತ್ತು ಹೋಗಬೇಕು. ಏನು ಕೇಳ್ತೀರಿ, ಜೀವಕ್ಕೆ ಭಾಳ ಹಾಳಾಗತ್ತದ. ಏನು ಮಾಡ್ತೀರಿ, ಬರ್ತೀನಿ ಅಂತಂದ. ಬರ್ತೀನಿ ಅಂದ ಕಾರಣಕ್ಕೆ ಒಡೆ ಬಂದೆ. ಈಗಿದ್ರೆ ಬರೋದಾಗಲ್ಲ ಅಂತಂದ. ಮತ್ತೆ ಹೊಳ್ಳಿ ಹೋಗ್ಬೇಕು ನೋಡ್ರಿ. ಬರೋದು ಹೋಗೋದು ತಿರುಗಾಡೋದು ಇದೇ ಆಯಿತು. ಇವತ್ತು ಅವ ಬಂದಿದ್ದಂದ್ರೆ ಅವನ ಜೊತೆನೇ ಊರಿಗೆ ಹೋಗಿ ಹಂಗೆ ವಾಪಸ್ ಬಂದುಬಿಡ್ತಿದ್ದೆ. ಇವಾಗ ಬಸ್ಸಿಗೆ ಹೋಗಬೇಕು. ಮತ್ತೆ ಹೊಳ್ಳಿ ಏನೈತಿ, ಮತ್ತೆ ಇವತ್ತಿದ್ದು ಮತ್ತೆ ನಾಳೆಗೆ ಬರ್ಬೇಕಾಗ್ತದಲ್ಲ. ನಾಳೆ ಬೆಳಗ್ಗೆನೇ ಇಲ್ಲಿ ಬರ್ಬೇಕಾಗ್ತದೆ ನೋಡ್ರಿ. ಇಷ್ಟೇ ಹೋಗೋದು ಬರೋದು ಹಿಂಗೆ ಆಗತ್ತೈತೆ ನೋಡ್ರಿ. ಏನು ಮಾಡ್ತೀರಿ, ನಾವು ಅಂದ್ಕೊಳ್ಳೋದೊಂದು ಅದು ಆಗೋದಿನ ಒಂದು. ಏನೋ ಮೊದಲೇ ಬರಲ್ಲ ಅಂತ ಹೇಳಿದ್ರೆ ಇವತ್ತು ಸಂಜೆಗೆ ಬರ್ತಿದ್ದೆ ನಾನು. ಅದೆಲ್ಲ ಬರ್ತಡೇ ಮುಗಿಸ್ಕೊಂಡು ಇವತ್ತು ಸಂಜೆಗೆ ಇಲ್ಲಿಗೆ ಬರ್ತಿದ್ದೆ. ಭಾಳ ದಿನ ಆಯಿತು ಬಂದಿಲ್ಲಕ್ಕ. ಬರ್ತೀನಿ ಅಮ್ಮನ ನೋಡ್ತೀನಿ. ಆರಾಮಿದ್ದಿಲ್ಲಲ್ಲ, ಅಮ್ಮಗೂ ಬರೋದಾಗಿದ್ದಿಲ್ಲ. ಬಂದು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಯಾಕೆ ಹೇಳ್ತಿದ್ದ. ಹೀಗಾಗಿ ಬರ್ತೀನಿ ಅನ್ನಕತ್ತಿದ್ದ. ಹ್ಞೂ ಬಾರಪ್ಪ, ಪುಟ್ಟಿ ಬರ್ತಡೇ ಐತಿ, ಅವತ್ತು ಮಿಸ್ ಮಾಡಬೇಡ ಬಾ ಅಂತಂದಿದ್ದೆ. ಹ್ಞೂ ಅಂತಂದಿದ್ದ. ಮಧ್ಯಾಹ್ನ ಮತ್ತೆ ಫೋನ್ ಮಾಡಿ ಕೇಳೀವ್ರಿ. ನಿನ್ನೆ ಮಧ್ಯಾಹ್ನದಾಗ ಫೋನ್ ಮಾಡಿ ಕೇಳಿದ. ಹಾಂ ಬರ್ತೀನಿ ಅಂತಂದ. ಅವ್ನು ಬರ್ತೀನಿ ಅಂತಂದದಕ್ಕೆ ನಾವು ಬಂದೆ ಇಲ್ಲಿಗೆ. ಈಗಿದ್ರೆ ಇಲ್ಲಮ್ಮ ಅಮ್ಮಗೆ ಹುಷಾರಿಲ್ಲ, ಒಬ್ರನ್ನ ಇರಬೇಕಲ್ಲ ಇಲ್ಲಿ, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದಿನಿ, ಹೆಂಗೆ ಬಿಟ್ಟು ಬರಲಿ ಅಂತ ಯಾಕೆ ಅಂತ. ಏನು ಮಾಡ್ತೀರಿ, ತಾವೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತ ಹೇಳ್ತಾರಲ್ಲ, ಅದಕ್ಕೆ ನೋಡ್ರಿ ಹಿಂಗೆ ಅನ್ನೋದು. ಮತ್ತೆ ಹೊಂಟೇವ್ರಿ ಇವಾಗ. ಏನು ರೀ, ಮಗನ ಬಲ್ಯಾಕೆ ಹೋಗಿ ಬಂದೀನಿ. ಒಟ್ಟು ಕುಂದ್ರದಾಗಲ್ತು ಮನ್ಯಾಗ, ಹೊಟ್ಟೆ ಇರೋದಾಗಲ್ಲ. ಸುಮ್ಮ ಹೋಗೋದೇ ತಿರುಗಾಡೋದೇ ನಡೆದೈತಿ. ಏನು ಮಾಡ್ತೀರಿ, ಮತ್ತೆ ಹೋಗ್ಬೇಕು ನೋಡ್ರಿ. ಇವಾಗ ನಾಷ್ಟ ಮಾಡೀನಿ ನೋಡ್ರಿ, ಸೂಸ್ಲ ಮಾಡಿಟ್ಟಿನಿ ನೋಡ್ರಿ. ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಸೂಸ್ಲ ಮಾಡೀನಿ. ನಮ್ಮ ಗುಂಡೆಂದು ಅಂದ್ರೆ ಶರತ್ತನ ಟಿಫಿನ್ ಆಗೈತಿ. ಇವಾಗಿನ ಯಾರನ್ನಿಲ್ಲ, ಮಾಡೀನಿ. ತಿನ್ನಬೇಕು. ತಿಂದು ರೆಡಿ ಆಗ್ಬೇಕು ರೀ. ಆದಷ್ಟು ಜಲ್ದಿ ಬಡ ರೆಡಿ ಆಗ್ಬೇಕು. ರೆಡಿಯಾಗಿ ಮತ್ತು ಸಂಜೆಗೆ ಅಲ್ಲಿ ಹೋಗ್ಬೇಕು. ಸಂಜೆಗೆ ನಮ್ಮ ಪುಟ್ಟಿದ ಬರ್ತಡೇ ಮುಗಿಸ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಇಲ್ಲೇ ಇರಬೇಕು. ಆಯ್ತು ರೀ, ಇನ್ನು ಎಲ್ಲಿ ಹೋಗೋಕೆ ಹೋಗಲ್ಲ. ಇನ್ನು ಹೋಗಿ ಬಂದೆ ಅಂದ್ರೆ ನನಗಂತೂ ಸಾಕಾಗೈತೆ. ತಿರುಗಾಡಿ ಎಲ್ಲಿ ಹೋಗೋಕೆ ಹೋಗಲ್ಲ. ಇನ್ನು ಬಂದೆ ಅಂದ್ರೆ ಇನ್ನು ಹೋಗೋದೇ ಹಬ್ಬ ಮುಗಿಸ್ಕೊಂಡು ಹೋಗೋದೇ ಹಬ್ಬ ನೋಡ್ರಿ. ಅದು ಒಂದು ಬಿಡ್ಲಾರ್ದೈತಿ. ಹೋಗೋದೇ ಹಬ್ಬಕ್ಕೊಂದು ಹೋಗ್ತೀವಿ ಬರ್ತೀವಿ. ಅಲ್ಲಿ ತನಕ ಎಲ್ಲಿ ಹೋಗಲ್ಲ. ಇನ್ನು ತಿರುಗಾಡೋದೇ ಇಲ್ಲ, ಜಪ್ಪನಲ್ಲ. ಸಾಕಾಗೈತೆ ರೀ ತಿರುಗಾಡಿ ತಾಳಿ ಹೊಡ್ಲಿ. ಓಕೆ ಸ್ನೇಹಿತರೆ, ಬರ್ರಿ ನಾಷ್ಟ ಮಾಡೋಣ, ಟಿಫಿನ್ ಮಾಡೋಣ ಬರ್ರಿ. ಬರ್ರಿ ಟಿಫಿನ್ ಮಾಡೋಣ ಎಲ್ಲರೂ. ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಇದು. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇವರೆಲ್ಲರೂ ಇದನ್ನು ಸ್ನ್ಯಾಕ್ಸ್ ಆಗಿ ತಿಂತಾರೆ. ಬೆಂಗಳೂರು ಸೈಡು, ಮೈಸೂರು ಸೈಡು ಸ್ನ್ಯಾಕ್ಸ್ ಅಂದರೆ ಲೈಟಾಗಿ ಇಷ್ಟು ತಿಂತಾರೆ. ನಾವಿಲ್ಲ, ಬೆಳಗಿನ ಟಿಫಿನ್ನೇ ಇದನ್ನು ತಿಂತೀವಿ. ಮಸ್ತ್ ಆಗೈತಿ. ಓಕೆ ಸ್ನೇಹಿತರೆ, ನೋಡ್ರಿ ಬಸ್ಸಿಗೆ ಕುಂತಿದ್ದೀವಿ. ಚಾಮನಾಳದಿಂದ ಎಂಕಂಚಿವರೆಗೂ ಹೊಂಟಿದ್ದೀವಿ ನೋಡ್ರಿ. ಧಾರವಾಡ ಬಸ್ ಬಂತು. ಯಜಮಾನ್ರು ತಂದುಬಿಟ್ರು ಚಾಮನಾಳವರೆಗೂ. ಚಾಮನಾಳದಿಂದ ಹಂಗೆ ನಿಂದ್ರದಕ್ಕೆ ಬಸ್ ಬಂದೇ ಬಿಡ್ತು. ಹೊಂಟಿದ್ದೀವಿ ನೋಡ್ರಿ. ರಶ್ ಇತ್ತು ರೀ ಬಸ್ಸನ್ನು. ಫುಲ್ ಸೀಟೆಲ್ಲ ಫುಲ್ ಆಗಿತ್ತು. ಹಿಂದ್ಗಡೆ ಒಂದೆರಡು ಸೀಟ್ ಹಿಂದ್ಗಡೆ ಸಿಕ್ಕಿತ್ತು. ಹೆಂಗದ ಗುಂಟೆ ಊರಿಗೆ ಹೋಗೋದು ಬರೋದು ಹೆಂಗದಪ್ಪ ಹೋಗೋದು ಬರೋದು. ಕನಕದಾಸ ಶ್ರೀ ಕನಕದಾಸರು.
ಎಲ್ಲಿದ್ದು ಲಾಕ್ಡೌನ್ದಾಗ ಬಸ್ ಎಲ್ಲಿದ್ದು ಏನಿದಿಲ್ಲ ಇದೆಲ್ಲ ಹಾಳು ಹೊಡಿತಿತ್ತು ಲಾಕ್ಡೌನ್ದಾಗ. ಇದು ಎಂಕಂಚೆ ನಂಗೆ ಕಾಣ್ತಿದ್ದಿಲ್ಲ, ಇದು ಯಾವುದೋ ಒಂದು ಹಳ್ಳಿ, ಸಣ್ಣ ಹಳ್ಳಿ ನಂಗೆ ಕಾಣ್ತಿತ್ತು. ಬಸ್ ಇಲ್ಲ. ಹಾಂ ಹೆಂಗೈತಿ? ಚಂದದ. ಬಸ್ ಬರ್ಲಾಗದೇವ. ಹೀಗೆ ನಮ್ಮ ಮಮ್ಮಿ ಶೇವ್ ಕಟ್ ಮಾಡ್ತಿದ್ದಾಳೆ. ನಮ್ಮ ಮಯದಲ್ಲಿ ಸುಮ್ಮ ಸಿಕ್ಕಿ ಸ್ವಾಯನ ಮಾಡ್ಬಿಡದಮ್ಮೆ. ನಮ್ಮ ಮಮ್ಮಿ ಶೇವ್ ಕಟ್ ಮಾಡ್ತ. ಅವ್ರಿಬ್ರು ಕಡೆ ಅಂದ್ರೆ ಎಲ್ಲೋಗಿರ ಪುಟ್ಟಣ್ಣ ಶಿವಮಾಮ ಕಟ್ ಮಾಡಲಿ. ಓಕೆ ಸ್ನೇಹಿತರೆ, ಬಂದೇವು ನೋಡ್ರಿ ಊರಿಗೆ. ಹೊಡೆದ್ರೆ ಏನು ಕಟ್ಟಿಗೆ ಹೊಡ್ಸಿರೆ? ಬಾಬು ಚಲೋ ಆಯ್ತಲ್ಲ. ಇಲ್ಲಿ ನೋಡ್ರಿ ಕಾಣ್ತಾವ ಕಟ್ಟಿಗೆ ಹೊಡಿಸಿ ಹಾಕ್ಯಾರ. ತಂದದ ನೋಡ್ಯಪ್ಪ, ಹಚ್ಕೋ ದಿನ ಹಚ್ಕೊಳವಲ್ಲ. ಎಲ್ಲಿ ಮ್ಯಾಗ ಕೊಟ್ಬೇಕ ನೀವು? ಮತ್ತೆ ಯಾವ್ದಿರ್ಬೇಕು ನಿನಗ? ಸಿಂಧಿಗೆ ಹೋಗಿತ್ತಲ್ಲ ತೊಗೊಂಬರ ಫ್ಲೇವರ್ ಇದ್ದದ್ದು ಮೆಡಿಕಲ್ದಾಗ. ಯಾಕೆ ನಿಂದಕ್ಕೆ ನೀ ಇದನ್ನ ಮಾಡ್ಬೇಕು. ನನಗರ್ಥ ಮಮ್ಮಿ ಎಟ್ಟು ಕಟ್ಟೇವಲ್ಲಿ ಅಂತವ ಹೆಂಗ ಬಂಗಾರಗಳು. ನಾಣ್ಯಾಕ ದೊಡ್ಡ ದೊಡ್ಡ ಎಳಿ ಅದ, ದೊಡ್ಡ ದೊಡ್ಡ. ಓಕೆ ಸ್ನೇಹಿತರೆ, ಇವಾಗ ನೋಡ್ರಿ ಎಲ್ಲರ ಜೊತೆ ಹಣ ತಿಂತಾ ನಗುತ್ತಾ ಎಂಜಾಯ್ ಮಾಡ್ತಾ, ಹಾಗೆ ಶಿವುಗೆ ಸ್ವಲ್ಪ ಬೆದರಿಸ್ತಾ, ಅವನಿಗೆ ಕಾಲು ಎಳಿತಾ ಬೈತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಏನಪ್ಪ ಅಂದ್ರೆ ಲಕ್ಕೊಂಡಿ ಗ್ರಾಮದಲ್ಲಿ ಇದು ಸಿಕ್ಕಿತ್ತಲ್ರಿ ನಿಧಿ. ನಮ್ಗೆ ಗೊತ್ತ್ರಿ ಆ ಊರು, ಯಾಕಂದ್ರೆ ನಾವು ಅಲ್ಲೇ ಗದಗ ಸೈಡೇ ಮೊದಲೆಲ್ಲ ನಮ್ದು ಎಜುಕೇಷನ್ ಆದದ್ದು ಅಲ್ಲೇ ರೋಣದಲ್ಲಿ ಹತ್ತಿರ. ಗೊತ್ತಲ್ಲ, ಎಲ್ಲ ಫ್ರೆಂಡ್ಸ್ ಇದ್ದರು ಅಲ್ಲಿಯವರು, ಅಂದರೆ ರೋಣದಾಗಿದ್ದರು, ಕ್ಲಾಸ್ಮೇಟ್ಸ್ ಎಲ್ಲ ಇದ್ದರು ಲಕ್ಕೊಂಡಿಯವರು. ಅಲ್ಲಿಗೆ ಬರ್ತಾಯಿದ್ರು. ಗೊತ್ತು ಆ ಊರು ಏನನ್ನೋದು ಆಸ್ಪಾಸ್ ಇದ್ದದ್ದು, ಅದ್ರ ಬಗ್ಗೆ ಮಾತಾಡ್ತಾಯಿದ್ವಿ. ಓಕೆ, ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಮತ್ತೆ ಮೇಲೆ ಊರಿಗೆ ಹೋಗೋದು ಬರೋದು ಇದೇ ಆಗಿತ್ತು ನೋಡಿರಿ. ಸಂಜೆವರೆಗೂ ವಿಡಿಯೋ ಇರುತ್ತೆ. ಆಮೇಲೆ ಬರ್ತಡೇಗೆ ರೆಡಿ ಮಾಡ್ತೀವಿ. ನಮ್ಮ ಪುಟ್ಟಿ ಬರ್ತಡೇ ಅಲ್ವಾ, ಅದಕ್ಕಂತಲೇ ಬಂದಿರೋದು ನಾನು. ಪುಟ್ಟಿ ಬರ್ತಡೇಗೆ ಎಷ್ಟೆಲ್ಲ ರೆಡಿ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಗ್ರ್ಯಾಂಡಾಗಿ ಮಾಡಿದ್ವಾ, ಸಿಂಪಲ್ ಮಾಡಿದ್ವಾ, ತಮಾಷೆ ತುಂಟಾಟ, ತಮ್ಮಂದ್ರೆ ಕಾಲು ಎಳಿತಾ, ಹಾಗೆ ನನ್ನ ಮಗಳಿಗೆ ಎಷ್ಟು ಗೋಳು ಇಟ್ಕೊತಾ ಇದ್ರು ಅನ್ನೋದೆಲ್ಲ ವಿಡಿಯೋದಲ್ಲಿ ಇರುತ್ತೆ ನೋಡಿ. ಅಂದರೆ ಇವಾಗ ಪುಟ್ಟಿ ಹೇಗೆ ರೆಡಿಯಾಗಿದ್ದಾಳೆ ಅನ್ನೋದು ಮಾತ್ರ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅವಳು ಬರ್ತಡೇ ಹೇಗೆ ಮಾಡ್ತೀವಿ, ಹೇಗೆ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿರಿ. ತುಂಬ ಕಾಲು ಎಳಿತಾ ಅಪ್ಪ ತುಂಬ ಚೆನ್ನಾಗಿ ಮಾತಾಡಿದ್ರು ಅದರಲ್ಲಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿದ್ದೀವಿ ಅದರಲ್ಲಿ. ಅಪ್ಪನ ಕಾಮಿಡಿನೇ ಜೋರು. ನಾವು ಹೋದ್ಮೇಲೆ ತಮ್ಮ ಊಟಕ್ಕೆ ಕುಂತದ್ದು ನೋಡ್ರಿ. ಏನು ನಡೆಸಿರಿ? ಮಾಡಿರಿ ಇಟ್ಟು ತನ ತಡೆದಿರಿ ಅಂದ್ರೆ ಗ್ರೇಟ್. ಮತ್ತು ಏನು ಮಾಡಿದ್ರಿ? ಇವೇ ಇದ್ರಲ್ಲೇ ಮನೆಗೆ ಕೊರ್ದ್ಬಿಟ್ರೆ? ಸ್ವಲ್ಪ ಸ್ವೀಟ್ ಮಾಡಿ ಬರ್ರಿ. ಸ್ವೀಟು ಸ್ವಲ್ಪ ಒಂದು ಚಮಚ ಸಾಕು. ಸಿರಾ, ಪ್ಲೇನ್ ಸಿರಾ ಅದ ಯವ್ವ, ಎಲ್ಲ ಐಟಮ್ಸ್ ಹಾಕೈತಿ. ಅಲ್ಲ ಕಲರ್ ಹಾಕಿಲ್ಲ, ನನಗೆ ಗೋಡಂಬಿ ಅದು ಬಂದಿಲ್ಲ. ನಾನು ಮೊದಲು ಗೋಡಂಬಿ ಹಾಕು ಇಲ್ಲ ಅಂದ್ರೆ ಬಂದಿಲ್ಲ. ಬಾಲಕ್ ಅನ್ನಕತ್ತದ ಎಲ್ಲ ಬಾಲಕ್ ಮಾಡಿದೆ ನಾನು. ಅಮ್ಮ ಸಂಜೆಗೆ ಮಾಡಿರೋದು ಗೊತ್ತಿದ್ದು ಮಸ್ತ್ ಆಗೈತಿ. ಬರ್ರಿ ಎಲ್ಲರೂ.
ತಿನ್ನೋಣ ಕರಿಗುಂಡೆ ಸಜ್ಕೊಳಂಬರ್ರಿ ಎಲ್ಲರೂ ಸಜ್ಜು ಕನ್ಲಿ ಇದು ಯಾವ್ದಂತ ಅಂದ್ಬಿಡು. ಇನ್ನ ಚಪಾಕಡೆ ಪುಟಾಣ ನೀನು ಉಣ್ತಿರೋದ್ರಾಗ ಹೊರಗೆ ತೊಗೊಂಡು ಹೋಗಾಗ ನಾ ಶಿವು ಉಂಡಿಲ್ಲ ಅದಕ್ಕೆ ಈಗ ಓಕೆ ಸ್ನೇಹಿತರೆ ಬರ್ತಡೇ ಗರ್ಲ್ ರೆಡಿ ಆಗ್ಯಾಳ ನೋಡ್ರಿ. ನೋಡ್ರಿ ನಮ್ಮ ಹುಡುಗಿ ಬರ್ತಡೇಗೆ ರೆಡಿ ಆಗಿಬಿಟ್ಟಾಳ. ವಿಶ್ ಮಾಡ್ರಿ ಎಲ್ಲರೂ. ವಿಶ್ ಮಾಡಿಬಿಟ್ರೆ ಆಲ್ರೆಡಿ ಇವತ್ತು ಹಾಂ ನಿನ್ನ ನೈಟಿಂದನೇ ಚಾಲು ಆಗೈತೆ ವಿಶ್ ಮಾಡೋದಕ್ಕೆ. ಇತ್ರಿ ಹಚ್ಕೊಳ ಯಾವ್ದು ಹಚ್ಕೊಳ್ರಿ ಕೇಳಾಕತ್ತ ದಡಮ್ಮ ಯಾವ್ದು ಹಚ್ಕೊಳ್ಳಿ ಅಂತ ಹೇಳ್ರಿ ಪಟ್ ಪಟ್ ಹೇಳ್ರಿ. ಚಾಕ್ಲೇಟ್ ಕಲರ್ ಹಚ್ಕೊಂಡ್ರೆ ಕಾಣಂಗಲ್ಲ. ಚಾಕ್ಲೇಟ್ ಕಲರ್ ಹಚ್ಕೊಂಡು ಕಾಣುತ್ತೆ. ಇದು ಹಚ್ಕೊಳ ಅನ್ರಿ. ಹಚ್ಕೊಳ್ರಿ. ಈ ಕಡೆ ನೋಡ್ರಿ ಗುಂಡೆ ಗಂಡೆ ಗುಂಡೆ ಗಂಡೆ ಗುಂಡೆ ಏನಿಲ್ಲ ಅವ್ರು ಬಟ್ಟೆ ಹಾಕೊಳ್ಳೋದು ರೆಡಿ ಆಗೋದು ಅಷ್ಟೇ. ಲಿಪ್ಟಿಕ್ ಹಚ್ಕೊಂತೆ ಕಾಡಿಗೆ ಇಲ್ಲಲ್ಲ. ಹಚ್ಕೊ ಅದಕ್ಕೇನದ ಹಚ್ಕೊ. ಇವತ್ತು ಒಂದಿನ ಅಲ್ಲಿ ರೆಡಿ ಆಗೋದು. ಮತ್ತೊಂದು ದಿವಸ ಮತ್ತೆ ಮತ್ತದು ಮತ್ತೆ ಕನಸಾಲಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಾಗ ರೆಡಿ ಆಗೋದು. ಈ ಜನವರಿ 26. ಸುಮ್ಮನೆ ಇರಲ್ಲ. ಮಾವ ಇದೆ ಮತ್ತ ಮಾವ ಇದೆ ಗಮ್ಮತ್ ಮಾಡ್ತಾಳ. ಹಿಡ್ಕೊಳತ್ತ ಹಚ್ಚಿ ಬಿಡ್ತಾಳ ನಿನಗೆ. ಇಲ್ಲ ಈ ಕಡೆ ಅಲ್ಲಿ ಮೊಟ್ಟೆ ನೋಡ್ಬಡ್ಲಿ ಅವನ್ನ. ಹೆಂಗ್ ಮಾಡ್ತಾನೆ ನೋಡು. ಅಷ್ಟೇ ಮುಚ್ಚು. ಹಚ್ಚಕ್ ಬಿಡಲ್ ನೋಡು ಹುಡುಗ. ಶೇಪ್ ಕೊಡ್ಬೇಕಂತ ನಾನಂದ್ರ ಔಟ್ಲೈನರ್ ಆದ್ರೆ ಹಿಂಗೆ ಕೊಡ್ಬೇಕು. ಹೋಗ್ಲೇ ಹೋಗು. ಥಿಕ್ನೆಸ್ ನೋಡ್ರಿ ದಪ್ಪ ಮೂವತ್ತು ಮೇಲೆ ಬಂದಿಲ್ಲ. ಇಲ್ಲ